ಮಕ್ಕಳಿಗೆ ತೊಂದರೆ ಆಗ್ತದಂದ್ರೆ ಇಲ್ಲಿ ಇಡೀ ಗ್ರಾಮದಾಗೆ SC/ST ಹುಡುಗರು ಜಾಸ್ತಿ ಹೋಗೋದು ಶಾಲೆಗೆ. ಹಂಗಾಗಿ ಇಲ್ಲಿ ಒಡ್ಡಾಡೋಕ್ಕೆ ಆಗ್ತಿಲ್ಲ. ಆ ಕಡೆ ಈ ಕಡೆ ಹೈವೇ ಇರೋದು ನಮಗೆ ಕೆಳಗೆ ಅಂಡರ್ ಪಾಸ್ ಮಾಡಿಕೊಡು ಅಂದರೆ ಮಾಡ್ಕೊಳ್ಳಿಲ್ಲ. ಮಾಡಿ ಎಲ್ಲ ರಸ್ತೆ ತಡೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಪೊಲೀಸರೆಲ್ಲ ಬಂದು ಮತ್ತೆ ಇದು ಮಾಡಿ ರೋಡ್ ಮಾಡ್ಕೊಂಡು ಹೋದರು. ಮತ್ತು ಸ್ಕೈ ಓವರ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸ್ಕೈ ಓವರ್ ಮಾಡ್ತೀವಿ ಅಂತ ಮತ್ತು ಅದನ್ನು ನಿಲ್ಲಿಸಿದ್ರು. ಸ್ಕೈ ಓವರ್ ಆಮೇಲೆ ಮತ್ತೆ ಬಂದಾಗ ಇಲ್ಲಿ ಹೈವೇದ ದುಡ್ಡು ಬೇರೆ ಬಂದಿರಲಿಲ್ಲ ಅಲ್ಲಿ, ಹಂಗಾಗಿ ನಿಲ್ಲಿಸಿದ್ದಾರೆ. ಅದು ಕೊಟ್ಟು ಮಾಡ್ಕೊಂಡ್ರೆ ಸ್ಕೈ ಓವರ್ ಮಾಡ್ಬೋದು. ಭಾಳ ತೊಂದರೆ ಆಗ್ತೈತೆ ಬಿಡ್ರಿ. ಇಲ್ಲಿ ಹತ್ಕೊಂಡು ಹೋಗ್ಬೇಕು, ಆ ಕಡೆ ಇಳಿಬೇಕು. ಅವ್ರಿಗೆ ಟೀಚರ್ ನಿಂತ್ಕೋಬೇಕು. ಬೆಳಗ್ಗೆ ಹೋಗ್ಬೇಕಾರೆ ಇಷ್ಟೊಂದೇ ಸರಿ ಬರೋಲ್ಲ ಮಕ್ಕಳು, ಒಬ್ಬೊಬ್ಬರೇ ಬರ್ತಿರ್ತಾರೆ. ಅವ್ರು ಕಾಯಬೇಕು. ಮತ್ತು ಅವ್ರು ಕೆಳಗಿಳಿಸ್ಬೇಕು. ಬಿಡ್ಬೇಕಾದ್ರೆ ಮಾತ್ರ ಒಬ್ಬರು ಎಲ್ಲ ಇರ್ತಾರೆ, ಒಂದೇ ಸರಿ ಇಳಿಸ್ತಾರೆ. ಈ ಕಡೆಯಿಂದ ಹೋಗ್ಬೇಕಾರೆ ಮಕ್ಕಳು ಒಬ್ಬೊಬ್ಬರೇ ಹೋಗ್ತಿರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು ವಾಹನಗಳು ಬರ್ತಾವೆ ಅಂದರೆ ಹೇಳಬಾರ್ದು. ಅದು ಇಲ್ಲ ರಿಂಗ್ ರೋಡ್ ಕಡಿಮೆ ಇದ್ದಾವೆ. ಆಕ್ಸಿಡೆಂಟಾಗಿ ಅಲ್ಲಿ ಒಂದು ಮಗು ಸತ್ತು ಹೋಗ್ತಾಲೆ. ಅದನ್ನು ಯಾರು ಕೇಳೋರೇ ಇಲ್ಲ ಇಲ್ಲಿ. ಶಿಕ್ಷಕರು ಪಾಪ ಬಂದು ಅವರೇ ಮಕ್ಕಳು ಇದು ಮಾಡ್ಕೊಂಡು ಹೋಗ್ತಾರೆ ಸರ್, ಕರ್ಕೊಂಡು ಹೋಗ್ತಾರೆ, ಮತ್ತು ಕರ್ಕೊಂಡು ಬಿಡ್ತಾರೆ. ಈ ಕಡೆ ದಾಟಿಸ್ತಾರೆ ಪಾಪ ಶಿಕ್ಷಕರು. ಆ ಥರ ಭಾಳ ತೊಂದರೆ ಆಗೈತೆ. ಅವರಿಗೆ ಆಗಬೇಕು ಅಂತ ಆಗ್ರಹಿಸ್ತೀರಿ ಅಂತ ಫಸ್ಟು ಸ್ಕೈ ಓವರ್ ಮಾಡಲಿ, ಇಲ್ಲ ಅಂದರೆ ನಮಗೆ ಅಂಡರ್ ಪಾಸ್ ಅವರು ಮಾಡಿಕೊಟ್ರೆ ಶಾಲೆ ಮಕ್ಕಳು SC/ST ಮಕ್ಕಳು ಹೋಗ್ತಿರೋದು. ಇಲ್ಲಿ ಎಲ್ಲ ಜನರಲ್ ಮಕ್ಕಳೆಲ್ಲ SRS ಕಾಲೇಜು, ಬಾಬುಸ್ ಕಾಲೇಜು ಎಲ್ಲ ಸೇರಿಸ್ತಾರೆ ಸರ್. ದುಡ್ಡಿಲ್ದಾರೆ ಏನು ಮಾಡ್ತಾರೆ? ಇದೇ ಶಾಲೆ ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ. ಆ ಮಕ್ಕಳೇನೋ ಸತ್ತಿತ್ತವ್ರೆ ಮತ್ತು ಅವ್ರಿಗೆ ಜವಾಬ್ದಾರಿ ಯಾರು? ದುಡ್ಡು ಬಂದಿಲ್ಲ ನಮ್ಮದು. ಅಲ್ಲಿ ಸ್ಕೈ ಓವರ್ ಇದು ಮಾಡೋಕ್ಕಂತ ಬಂದಿರೋ ಅವಾಗ ನಿಲ್ಸಿದ್ವಿ ನಾವೇ, ದುಡ್ಡು ಬಂದಿಲ್ಲ ಅಂತ. ಅದೇನು ದುಡ್ಡೇನು ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಕೋರ್ಟ್ನಾಗ ಇಲ್ಲಿ ಏನು ಇಷ್ಟು ಅಂತ ಹೇಳಿ ಸರ್. DC 1:4 ಅಂತ ಆರ್ಡ್ರ್ ಮಾಡಿದ್ದಾರೆ ಅವ್ರು ಹೈವೇಗೆ. ಮತ್ತು ಹೈವೇದವ್ರು ಏನು ಅಬ್ಜೆಕ್ಷನ್ ಹಾಕಿರುತ್ತೆ. ನಮ್ಮ ಇಲ್ಲ ದುಡ್ಡು ಲಾಯರು ಇನ್ನೂ ಇದು ಕೊಡಿಸಿಲ್ಲ ಏನು. ನೀವು ಸಪ್ರೇಟ್ ಲಾಯರ್ ಇಟ್ಟಿದ್ದೀರಾ? ಹ್ಞೂ ಸರ್. ಹೆಸರು ಸಿದ್ದಪ್ಪ ಸರ್. ನಮ್ಮ ಮೊಮ್ಮಗಳು ಶಾಲೆಗೆ ಹೋಗಿಲ್ಲ ಸರ್. ಇಲ್ಲಿ ರೋಡ್ ಐತೆ, ರೋಡ್ ಇಲ್ಲೇನಿಲ್ಲ, ಅಂಡರ್ ಪಾಸ್ ಇಲ್ಲೇನಿಲ್ಲ. ವೆಹಿಕಲ್ಗಳು ಬಂದು ನಮ್ಮ ಹುಡುಗರು ಬಿದ್ದೋದು ಸಿಕ್ಕಿಲ್ಲ. ಅದರಿಂದ 3 ವರ್ಷ ಆಯ್ತು ಶಾಲೆಗೆ ಹೋಗಿ ಮನೆಗೆ ಐತೆ ಬಿಟ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು. ಹಾಂ, ಆಕ್ಸಿಡೆಂಟ್ಗಳು ಆಗ್ತವೆ ಕೆಲವು ಟೈಮ್. ಹುಡುಗರು ಹೋಗೋಕ್ಕಾಗೋದಿಲ್ಲ ಸರ್. ಶಾಲಾ ಮಕ್ಕಳು ಹೋಗೋಕ್ಕಾಗ್ತಿಲ್ವಾ? ಹೇಗೆ ಹೆಂಗೆ ಆಗೋದು ಸರ್? ಎಲ್ಲಿ ಹೋಗ್ತಾರೆ ಸರ್? ಹೋಗೋಕ್ಕೆ ದಾರಿ ಇಲ್ಲ ಸರ್. ಅಲ್ಲಿ ಮುಂದೆ ಮಾಡಿದ್ದಾರೆ ಬೈಪಾಸ್, ಅಲ್ಲಿ ಮಾಡಿದ್ದಾರೆ. ಇಲ್ಲ ಸರ್, ಕಳ್ಸಲ್ಲ ಸರ್ ನಾವು. ಇಲ್ಲ ಹೋಗಿ ಸತ್ತೋದು ದಿಕ್ಕಿಲ್ಲ ಸರ್. ನಮಗೆ ಇರೋದು ಒಂದೈತೆ. ಅದರಿಂದ 4 ವರ್ಷದಾಗ ಐತೆ ಶಾಲೆಗೆ ಹೋಗ್ಬೇಕೈತೆ ಹುಡುಗಿ. ಮನೆಗೆ ಮುಂದೆ ತಿನ್ಕೊಂತ ಆರಾಮಾಗಿದ್ದಾರೆ ಮನೆಗೆ. ಎಷ್ಟು ವರ್ಷ ಪಾಪಿಗ? 4 ವರ್ಷ ಇವಾಗ. ಶಾಲೆ ಶಿಕ್ಷಕರು ಟೀಚರ್ ಏನು ಹೇಳ್ತಾರೆ ಸರ್? ಅವ್ರೇನು ಮಾಡ್ತಾರೆ ಸರ್ ಪಾಪ? ಅವರು ಸರ್ಕಾರದವ್ರು ಮಾಡಿದ್ರೆ ತಾನೆ ಅವ್ರಿಗೆ ಪಾಪ. ಅವ್ರು ಕಷ್ಟ ಬಿದ್ದು ಪಾಪ ತರಕಾರಿ ತರಕ್ಕೆ ಅವರು ಅವಸರ ಬಿದ್ದು ಬರ್ತಾರೆ ಪಾಪ. ರೋಡ್ ಮಾಡಲಿ, ಬೈಪಾಸ್ ಇಲ್ಲಿನ ಹತ್ರ ಅಂಡರ್ ಪಾಸ್ ಅದನ್ನು ಮಾಡ್ಬೇಕಂತ ಕೇಳ್ತೀವಿ ಸರ್. ನಮ್ಮ ಹೆಸರು ಹನುಮಂತಪ್ಪ ಅಂತ. ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಅದು ಬಿಟ್ಟು ಈ ಕಡೆ ಊರಿದೆ. ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ತೊಂದರೆ ಆಗಿದೆ. ಇವು ಹೈವೇದವರು ಫಸ್ಟಿಗೆ ಮಾಡ್ಬೇಕಾರೆ ಇದು ಸ್ಕೈ ಬ್ರಿಡ್ಜ್ ಮಾಡಿಕೊಡ್ತೀವಿ, ಅಂಡರ್ ಪಾಸಿಂಗ್ ಬ್ರಿಡ್ಜ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ. ದಿನ ಹುಡುಗರಿಗೆ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ. ನಾವು ದಿನ ನೋಡ್ತಾನೆ ಇರ್ತೀವಿ. ಹುಡುಗರನ್ನ ಆ ಕಡೆಯಿಂದ ಈ ಕಡೆ ಕರ್ಕೊಂಡೋಗೋಕ್ಕೆ ಹಿಂಸೆ ಆಗ್ತೈತೆ. ಈ ಹೈವೇ ಪ್ರಾಧಿಕಾರರು ಮಾಡಿದ್ದು ಎಲ್ಲ ಎಡವಟ್ಟು ಮಾಡಿಟ್ಟಿದ್ದಾರೆ ಕೆಲಸನಿಂದ. ಒಂದು ಸಣ್ಣದಾಗಿ ಸ್ಕೈ ವಾಕರ್ ಮಾಡಿಕೊಟ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಆ ಕಡೆ ಗೌರ್ಮೆಂಟ್ ಶಾಲೆ ಇದೆ, ಈ ಕಡೆ ಊರಿದೆ. ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಅನುಕೂಲ ಆಗಬೇಕು. ಆದ್ದರಿಂದ ಒಂದು ಮಾಡಿಕೊಡೋಂಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳು ಅವರು ಹೇಳಿದ್ದಾರೆ ಸರ್, ಹೈವೇ ಪ್ರಾಜೆಕ್ಟ್ ಆದವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಗ್ರಾಮಸ್ಥರಾಗಿ ನಾವು ಎಷ್ಟೋ ಸರಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸರ್, ಈ ಥರ ಅನಾಹುತಗಳು ಆಗ್ತಿದ್ದಾವೆ, ವೆಹಿಕಲ್ ಜಾಸ್ತಿ ಓಡಾಡ್ತಿದ್ದಾವೆ, ಮಕ್ಕಳ ಕೈಲಿ ದಾಟಕ್ಕಾಗೋದಿಲ್ಲ, ಏನಾರು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅವ್ರು ಬರೀ ಇದನ್ನೇ ಹೇಳ್ತಾರೆ, ಪದೇ ಮಾಡ್ಕೊಡ್ತೀವಿ ಯಾವುದೋ ಸ್ಕೀಮ್ ಬರ್ತೈತೆ ಅಂತ ಹೇಳ್ತಾನೆ ಇದ್ದಾರೆ. ಹಂಗಂತೆ ಅವ್ರು ಮಾಡೋ ತನಕ ನಾವು ಕಾಯೋಕ್ಕಾಗಲ್ಲ. ಇದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವೊಂದು ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಗ್ರಾಮದಿಂದ, ಇಲ್ಲ ರಸ್ತೆ ತಡೆ ಮಾಡ್ತೀವಿ ನಾವು. ದಾಟ್ಲಿಕ್ಕೆ ತೊಂದರೆಗಳಂದರೆ ನಮಗೆ ಕರೆಕ್ಟ್ ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅವ್ರು ಎಲ್ಲೋ ಒಂದು ಕಡೆ ಒಂದು 2-3 ಕಿಲೋಮೀಟ್ರ್ ತಗ ಇದನ್ನು ಕೊಟ್ಟಿದ್ದಾರೆ, ಅಂಡರ್ ಪಾಸಿಂಗ್ ಕೊಟ್ಟಿದ್ದಾರೆ. ನಮಗಿಲ್ಲ ಅದು. ಮತ್ತು ಈ ಕಡೆ ನೋಡಿದ್ರೆ ಇದು ಬಾಪು ಸ್ಕೂಲ್ ಇದೆ,
ಈ ಕಡೆ SRS ಕಾಲೇಜ್ ಇದೆ, ನಡೆ ನಮ್ಮದು ಗೌರ್ಮೆಂಟ್ ಶಾಲೆ ಇದೆ. ನಾವು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಬೆಳೆದಿರೋರು ನಾವು. ನಮಗೆ ತೊಂದರೆ ಆಗ್ತಿದೆ, ನಮ್ಮ ಹುಡುಗರಿಗೆ, ನಮ್ಮ ಸ್ನೇಹಿತರ ಮಕ್ಕಳಿಗೆ ಮತ್ತು ನಮ್ಮ ಅಕ್ಕ ತಂಗಿ ಮಕ್ಕಳಿವರಿಗೆಲ್ಲ ತೊಂದರೆ ಆಗ್ತಿದೆ. ಇವ್ರು ಹೈವೇದವ್ರು ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವಾಗ ಅವ್ರು ಈಗ ಅತಿ ಶೀಘ್ರದಲ್ಲೇ ಅದಕ್ಕೊಂದು ಏನಾದ್ರು ಪ್ರಾಜೆಕ್ಟ್ ಮಾಡ್ಕೊಂಡು ಅದನ್ನು ಮಾಡಲಿಲ್ಲ ಅಂದರೆ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂದರೆ ನಾವು ನಮ್ಮ ಹಳ್ಳಿ ಪರವಾಗಿ ನಾವು ಬಂದು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ದೇವರಾಜ್ ಅಂತ.